ನಮಸ್ಕಾರ ರೀ. ನಮ್ಮ ಬಿಜಾಪುರ ಮಂದಿಗೆಲ್ಲ ನಾನು ನಿಮ್ಮ ಚೋಟ ಸನ್ಮಿತ್ರಿ. ಇವತ್ತಿನ ವಿಡಿಯೋ ಪೂರ್ತಿ ನೋಡ್ರಿ, ಯಾರು ಸ್ಕಿಪ್ ಮಾಡಬೇಡ್ರಿ. ಅಕ್ಕ ನೀ ಸೆಕೆಂಡ್ PUC ಮುಗ್ಯಾನ ಮುಂದೆ ಏನು ಮಾಡ್ತೀಯಕ್ಕ? ಏನಿಲ್ಪ ತಮ್ಮ, ಮೊನ್ನೆ ಅವ್ವ ಅಪ್ಪ ಮನ್ಯಾಗ ಮಾತಾಡತ್ತಿದ್ರು, ಮದ್ವಿ ಮಾಡ್ಕೊಡ್ತಾರತ್ತ. ಮದ್ವಿ ಮಾಡ್ಕೊಂಡು ಗಂಡನ ಮನೆಗೆ ಹೋಗ್ಬಿಡ್ತೀನಿ. ಯಾಕಕ್ಕ ಯವ್ವ ಅಪ್ಪ ಹಿಂಗೆ ಮಾಡ್ತಾರ? ಗಂಡಸ ಮಕ್ಳ ಸಾಲಿ ಕಳಿಯಂಗಿಲ್ಲ ಅಂದ್ರೂ ಒತ್ತಾಯ ಮಾಡಿ ಸಾಲಿ ಕಳಿಸ್ತಾರ. ಈ ಹೆಣ್ಮಕ್ಳ ಸಾಲಿ ಕಳಿತನಂದ್ರೂ ಸಾಲಿ ಕಳ್ಸಂಗಿಲ್ಲ. ಯಾಕಕ್ಕ ಹಿಂಗೆ ಮಾಡ್ತಾರ ಅವ್ವ ಅಪ್ಪ? ನಮ್ಮ ಹಳ್ಳಿ ಜನನ ಹಿಂಗೆ 10ನೇತೆ ಮತ್ತು 12ನೇತೆ ಮುಗಿಯಂಟಿಗೆ ಮದ್ವಿ ಮಾಡಿ ಕಳಿಸ್ತಾರ. ಏನು ಮಾಡೋದಪ್ಪ, ನಮ್ಮ ಹೆಣ್ಮಕ್ಳು ಹಣಿಬಾರನ ಇಷ್ಟ. ಅಕ್ಕ ಇದನ್ನ ಬದಲಾಯಿಸೋನು ಅವ್ವ ಅಪ್ಪ ಹೇಳ್ತೀನಿ. ನಮಗಿದ್ದಷ್ಟು ಹಕ್ಕು ಹೆಣ್ಮಕ್ಳಿಗೆ ಬೇಕು. ನಮಗೆ ಕಳಿಸುವಷ್ಟು ಸಾಲಿ ಹೆಣ್ಮಕ್ಳಿಗೆ ಕಳಿಸ್ರಿ. ಹೆಣ್ಣು ಗಂಡು ಅಂತ ಭೇದ ಮಾಡಬೇಡ್ರಿ. ಅವ್ರಿಗೆ ಅವ್ರದ್ದೇ ಆದ ಕನಸಿರ್ತಾವು. ಮನೆ ಪರಿಸ್ಥಿತಿ ಸರಿ ಇರಲಾರ್ದಕ್ಕ ಅವ್ವ ಅಪ್ಪ ತೋರಿಸಿದ ಹುಡುಗನ ಮದುವೆ ಮಾಡ್ಕೊಂಡ ಹೋಗ್ತಾರ. ನಾ ಹೇಳುದಿಷ್ಟ, ಹೆಣ್ಣಿಗೂ ಸ್ವತಂತ್ರ ಇರಾಕ್ ಬಿಡ್ರಿ. ಅವ್ರ ಕಾಲ್ ಮ್ಯಾಗ ನಿಂತ ತೋರ್ಸಕ ಅವಕಾಶ ಮಾಡಿಕೊಡ್ರಿ. ಹೆಣ್ಣಿಗೂ ಗಂಡ